ಎಲ್ರಿಗೂ ನಮಸ್ಕಾರ. ನೀವು ಆಲ್ರೆಡಿ ತಮ್ಲೈನ್ ನೋಡಿದ್ದೀರಾ. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬಂದು ಮಸಾಲೆ ಪೂರಿ. ಇದು ಎಲ್ಲ ಮಕ್ಕಳಿಗೂ ಇಷ್ಟ. ಒಂದು ತಲೆನೋವು ಏನಂದರೆ ಆಚೆ ಕಡೆ ಹೋದಾಗೆಲ್ಲ ಅಮ್ಮ ಅದೆಲ್ಲ ಅಲ್ಲಿ ಕೊಡಿಸು ಇಲ್ಲಿ ಕೊಡಿಸು ಅಂತ. ಆದರೆ ಅದನ್ನು ನಾವು ಮನೆಯಲ್ಲೇ ಮಾಡಿಕೊಟ್ರೆ, ನಾನು ಮನೆಯಲ್ಲೇ ಮಾಡಿಕೊಡ್ತೀನಿ, ನೀನು ಆಚೆ ಕಡೆ ತಿನ್ನಬೇಡ ಅಂತ ಹೇಳಿದ್ರೆ ಮಾತು ಕೇಳ್ತಾರಲ್ವ. ಅದಕ್ಕೆ ನಾನು ಇವತ್ತು ಇದನ್ನು ಮನೆಯಲ್ಲೇ ಟ್ರೈ ಮಾಡಿ ಕೊಟ್ಟಿದ್ದೀನಿ. ನಾನಿದು ಫಸ್ಟ್ ಟೈಮನ್ನೆಲ್ಲ ಒಂದು 3-4 ಸಲ ಮಾಡಿದ್ದೀನಿ. ಆದರೆ ಇವತ್ತು ಮಾಡುವಾಗ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಯಾಕಂದರೆ ಫಸ್ಟ್ ಟೈಮ್ ಮಾಡುವಾಗ ನಮಗೆ ಅಷ್ಟು ಐಡಿಯಾ ಇರೋಲ್ಲ. ಅದೇ ರೆಸಿಪಿನ ಮತ್ತೆ ಟ್ರೈ ಮಾಡುವಾಗ ಇನ್ನೂ ಹೊಸ ಥರ ಬರುತ್ತಲ್ವ. ಹಾಗೆ ಈಗ ನಾವು ಫಸ್ಟ್ ಮಾಡೋದು ಮಸಾಲೆ ಮಾಡ್ಕೊಳ್ಳೋಕ್ಕೆ. ಈಗೇನು ಮಾಡಿದ್ವಿ, ಒಂದು ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಮೆಣಸಿನ್ಕಾಯಿ ಮತ್ತು ಸೋಂಕಾಳು, ಅದೊಂಥರ ಸುವಾಸನೆ ಕೊಡುತ್ತೆ. ಪುದೀನ ಮತ್ತು ಸಾಂಬಾರು ಸೊಪ್ಪು ಹಾಕ್ಕೊಳ್ಳಿ. ಅದನ್ನ ಫ್ರೈ ಮಾಡ್ಕೊಬಿಟ್ಟು ಅದಕ್ಕೆ ಬೇಯಿಸಿಟ್ಟಿರೋದು ಆಲೂಗೆಡ್ಡೆ ಮತ್ತು ಬಟಾಣಿನ, ಒಂದೇ ಒಂದು ಪೀಸ್ ಆಲೂಗೆಡ್ಡೆ, 1 ಸ್ಪೂನ್ ಬಟಾಣಿನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಆರಿದ್ಮೇಲೆ. ಈಗ ಆ ಪೇಸ್ಟ್ನ ಅದೇ ಬಾಣಲಿಗೆ ಹಾಕಿಬಿಟ್ಟು ಅದಕ್ಕೆ ನಾನು ಮೆನ್ಷನ್ ಮಾಡಿರೋ ಪೌಡರ್ನೆಲ್ಲ ಹಾಕಿ ಒಂದು ಕುದಿ ಬಂದಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಮಸಾಲೆ ರೆಡಿ ಆಯಿತು. ಈಗ ಪೂರಿ ಇದೆಲ್ಲ ತಟ್ಟೆಯಲ್ಲಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಲ್ಲ, ಇದಕ್ಕೆ ನಾವೀಗ ಮಸಾಲೆನ ಆ್ಯಡ್ ಮಾಡಿ ಗಾರ್ನಿಷಿಗೆ ಕಟ್ ಮಾಡ್ಕೊಂಡಿರೋಂತಹ ಕ್ಯಾರೆಟ್, ಈರುಳ್ಳಿ, ಟೊಮೆಟೊ ಇಟ್ಕೊಂಡಿರೋ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮತ್ತೆ ಹಾಕಿ, ಬೇಕಾದರೆ ನೀವು ಇಲ್ಲಿ ಗ್ರೀನ್ ಚಟ್ನಿನಾದರೂ ಹಾಕೋಬೋದು. ಈಗ ಆಲ್ರೆಡಿ ನಾನು ಅದರಲ್ಲೇ ಮೆಣಸಿನ್ಕಾಯಿ ಎಲ್ಲ ಆ್ಯಡ್ ಮಾಡಿದ್ದೀನಲ್ಲ, ಅದಕ್ಕೆ ನಾನು ಅದೇನು ಹಾಕಿಲ್ಲ. ಕೊಡಿ, ಮಕ್ಕಳಿಗೆ ತುಂಬಾ ಖುಷಿಪಟ್ಟು ತಿಂತಾರೆ. ನಿಮಗೆ ಇಷ್ಟ ಆಗೋ ಥರ ಬೇಕಾದ್ರೆ ಜಾಸ್ತಿನಾದರೂ ಹಾಕ್ಕೊಳ್ಳಿ ಮಸಾಲೆನ. ಈಗ ಬಿಸಿ ಮಸಾಲೆ ಹಾಕಿ ಆ ಪೂರಿ ಮೇಲೆ ಈಗ ಅದ್ರ ಮೇಲೆಲ್ಲ ಗಾರ್ನಿಷ್ ಮಾಡೋಣ. ನೀವು ಇನ್ನೂ ಬೇಕಾದ್ರೆ ತೆಳ್ಳಗೂ ಮಾಡ್ಕೋಬೋದು, ಕನ್ಸಿಸ್ಟೆನ್ಸಿ ನಿಮಗೆ ಬಿಟ್ಟಿದ್ದು. ಈಗ ಅದ್ರ ಮೇಲೆ ನಾವು ಒಂದೊಂದಾಗೆ ಹಾಕೋಣ, ಅದು ನಿಮ್ಮ ಚಾಯ್ಸು. ನಾನೀಗ ಫಸ್ಟ್ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನೀವು ಈರುಳ್ಳಿನಾದರೂ ಹಾಕ್ಕೊಳ್ಳಿ. ಕ್ಯಾರೆಟು, ಈರುಳ್ಳಿ ಅದನ್ನೆಲ್ಲ ಇರೋ ಟಾಪಿಂಗ್ಸ್ ಎಲ್ಲನೂ ಹಾಕಿ ಒಂದೊಂದೇ. ಟೊಮೆಟೊ ಜಾಸ್ತಿ ಬೇಕು ಅಂದವರು ಒಂದು ಟೊಮೆಟೊ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ ಬರೀ ಅರ್ಧ ಟೊಮೆಟೊನಲ್ಲಿ ಅರ್ಧ ತೊಗೊಂಡಿದ್ದೀನಿ. ಈಗ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅದ್ರ ಮೇಲೆ ನಾನು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಹುಳಿ ಇಷ್ಟ ಆದವ್ರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದನ್ನ ಸ್ಕಿಪ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ಸೌತೆಕಾಯಿನ ಇಡಿ. ಇದೊಂಥರ ಟೇಸ್ಟು ಚೆನ್ನಾಗಿರುತ್ತಲ್ಲ. ತಿಂದಮೇಲೆ ಸೌತೆಕಾಯಿ ತಿಂದಮೇಲೆ ಎಲ್ಲ ತಿಂದು ಲಾಸ್ಟಲ್ಲಿ ಸೌತೆಕಾಯಿ ತಿನ್ನುವಾಗ ಒಂಥರ ಹೌದು ಔಟ್ಸೈಡ್ ತಿನ್ನೋ ಥರ ಫೀಲ್ ಬರುತ್ತೆ ಮಕ್ಕಳಿಗೆ. ಅದಕ್ಕೆ ಹಾಕಿದ್ದೀನಿ ಅಷ್ಟೇ. ಈಗ ಸೇವ್ ಹಾಕ್ಕೊಳ್ಳಿ ಗಾರ್ನಿಷಿಗೆ. ಪೂರಿನ ನೀವು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಅದನ್ನು ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ಮಸಾಲೆ ಪೂರಿ ರೆಡಿ ಆಯಿತು, ತಿನ್ನೋದಷ್ಟೇ ಬಾಕಿ. ತುಂಬಾ ಚೆನ್ನಾಗಿ ಬಂದಿತ್ತು, ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಇದನ್ನು ಮಕ್ಳಿಗೆ ಮಾಡಿಕೊಟ್ರೆ ಅವ್ರು ನಂಬೋದೇ ಇಲ್ಲ ಮನೆಯಲ್ಲಿ ಮಾಡಿರೋದು ಅಂತ. ಆಚೆ ಕಡೆ ತಂದಷ್ಟೇ ಹೌದಾ ಅಷ್ಟು ಚೆನ್ನಾಗಿದೆ ಅಂತ ತಿಂತಾರೆ. ಈಗ ಇದೇ ಮಸಾಲೆ ಟಾಪಿಂಗ್ಸ್ ಅದೆಲ್ಲ ಯೂಸ್ ಮಾಡಿಕೊಂಡು ನಾನಿಲ್ಲಿ ಸೇವ್ ಪೂರಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.